ನಮ್ಮ ರೇಷ್ಮೆ ನಮ್ಮ ಹೆಮ್ಮೆ, ನನ್ನ ರೇಷ್ಮೆ ನನ್ನ ಹೆಮ್ಮೆ ಅಂತ ಅಂದ್ಬಿಟ್ಟು ಮೇರಾ ರೇಷಮ್ ಮೇರಾ ಅಭಿಮಾನ್ ಅಂತ ಒಂದು ಪ್ರೋಗ್ರಾಮು. ಇದು ನಮ್ಮ ಗಿರಿರಾಜ್ ಸಿಂಗ್ ಅಂತ ಮಿನಿಸ್ಟರ್ ಏನಿದ್ದಾರೆ, ನಮ್ಮ ಟೆಕ್ಸ್ಟೈಲ್ ಮಿನಿಸ್ಟ್ರ್, ಇದು ಇನಾಗ್ರೇಟ್ ಮಾಡಿದರು ರಾಂಚಿನಲ್ಲಿ. ನಾವೆಲ್ಲ ಸೈಂಟಿಸ್ಟು 128 ಸೈಂಟಿಸ್ಟ್ಗಳು ಇಡೀ ಇಂಡಿಯಾನಲ್ಲಿ ನೀವು ನೋಡ್ಬೋದು, ಎಲ್ಲೂ ಜಾಗ ಬಿಟ್ಟಿಲ್ಲ. ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಸ್ನ ನಾವು ಕವರ್ ಮಾಡಿ ಇಷ್ಟು ಜನ ರೋಗ ಅಂತ ಕರಿತೀವಿ. ಅದಂದರೆ ಮಸ್ಕಡೈನ್ ಏನಿದೆ, ಸುಣ್ಣಕಟ್ಟು ರೋಗ ನಾನು ಆವಾಗಲೇ ಹೇಳಿದೆ, ಸಪ್ಪೆ ರೋಗ, ಸುಣ್ಣಕಟ್ಟು ರೋಗ ಮತ್ತು ಹಾಲು ತುಂಡೆ ರೋಗ ಅಂತ ಕರಿತೀವಿ. ಅದೆಲ್ಲ ನಿವಾರಣೆ ಮಾಡಬೇಕು ಅಂತಂದರೆ ಯಾವ್ಯಾವ ಸ್ಟೇಜ್ನಲ್ಲಿ ನಾವು ಡಿಸ್ಇನ್ಫೆಕ್ಷನ್ ಮಾಡಬೇಕಾಗುತ್ತೆ ಬಾನ್ಸ್ಗೆ, ಆ ಸ್ಟೇಜಸ್ನಲ್ಲಿ ಬರೋ ಅಂಥ ಡಿಸ್ಇನ್ಫೆಕ್ಷನ್ ಪ್ರಾಸೆಸ್ಗೂ ಕೂಡ ನಮ್ಮ ಹತ್ರ ತಾಂತ್ರಿಕತೆಗಳಿದೆ. ಇದರಿಂದ ನಾವು ನಿವಾರಣೆ ಮಾಡ್ಕೊಂಡು ಹೋಗ್ಬೋದು. ಆಗ್ತಿದೆ ಸಿಲ್ಕಾಮ್ನಲ್ಲಿ ಅದನ್ನೆಲ್ಲ ನೋಡ್ಲಿಕ್ಕೆ ಇರುವಂಥ ಸಂಶೋಧನೆ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಸ್ಪಿನ್ನಿಂಗ್ ಪ್ರಾಸೆಸ್ನಲ್ಲಿ ನಮಗೆ ಏನಾದ್ರು ಹುಳ ಬೇಗ ಒಂದೇ ಸಲ ಅದು ಗೂಡನ್ನ ಕಟ್ಟಬೇಕು ಅಂತ ಬಂದಾಗ ಇದು ನಮ್ಮ ಹತ್ರ ಸಂಪೂರ್ಣ ಅಂತಿದೆ. ಇದು ಪ್ರೌಢ ಅಂದರೆ ಸ್ಪಿನ್ನಿಂಗ್ ಟೈಮ್ಗೆ ಬಂದಾಗ ಹುಳ ಇನ್ನೇನು ಹಣ್ಣಾಗಿದೆ ಅನ್ನೋ ಸಮಯಕ್ಕೆ ಇದನ್ನು ನಾವು ಇದರಲ್ಲೇ ಪ್ರಿಕಾಷನ್ಸ್ ಇದೆ ಏನು ಮಾಡಬೇಕೆಂತ ಅಂತ ಅದನ್ನು ಫಾಲೋ ಮಾಡಿದ್ರೆ ನಮಗೆ ಒಂದೇ ಸಲಕ್ಕೆ ನಮಗೆ ಹಣ್ಣಾಗುತ್ತೆ. ಅದೇ ಥರ ಇದು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅಂತಂದರೆ ಸಮೃದ್ಧಿ ಅನ್ನೋದೊಂದು ಪ್ರಾಡಕ್ಟ್, ಇದು ಫಿಸಿಯಾಲಜಿ ಡಿವಿಷನಿಂದ ಸಂಶೋಧನೆ ಮಾಡಿರೋವಂಥದ್ದು. ಇನ್ನೊಂದು ಬಂದರೆ ಪ್ಯಾರಾಸೈಟ್ ಅಂತ ಕರಿತೀವಿ, ಅಂದರೆ ಸಿಲ್ಕಾಮ್ ಗೂಡ್ಗೆ ಎಫೆಕ್ಟ್ ಮಾಡುವಂಥ ಊಸಿ ಫ್ಲೈ ಅಂತ ಏನಿದೆ, ಅದೇನು ಇದ್ದಂಥ ಬೆಲೆ ಏನಿದೆ ಇವತ್ತು 1 kg ಗೂಡ್ ನಿಮಗೆ 700-750 ತನಕ, ಮ್ಯಾಕ್ಸಿಮಮ್ 800 ತನಕ ಬರ್ತಾ ಇದೆ. ಹಾಗಾಗಿ ಅದರಲ್ಲಿ ನಮಗೆ ನೋಡಬೇಕು ಅಂತ ಬಂದಾಗ ನಮ್ಮ ಇನ್ಸ್ಟಿಟ್ಯೂಟ್ ಕಡೆಯಿಂದ ತಾಂತ್ರಿಕತೆಗಳು ಜಾಸ್ತಿ ನಾವು ತಂದಿದ್ದೀವಿ ಮುಂದಕ್ಕೆ. ಹಾಗಾಗಿ ನಮಗೆ ಕ್ರಾಪ್ ಲಾಸ್ ಅಂತ ಏನಿದೆ ಅದನ್ನು ನೀವು ನೋಡೋಕ್ಕೆ ಬರೋದಿಲ್ಲ. ಯಾಕಂದರೆ ಡಿಸೀಸ್, ಸಿಲ್ಕಾಮ್ ಡಿಸೀಸ್ ಆಗ್ಬೋದು, ಮಲ್ಬರಿ ಡಿಸೀಸ್ ಅಂತ ಅನ್ಬೋದು, ಅದೇ ವಿಭಾಗದಲ್ಲಿ ಕೆಲಸ ಮಾಡುವಂಥ ನಾವು ಸಂಶೋಧಕರು, ಅದಕ್ಕೆ ಬೇಕಾಗಿರುವಂತಹ ನಾವು ತಾಂತ್ರಿಕತೆಯನ್ನು ನಾವು ತಂದಿದ್ದೀವಿ. ಅದ್ರ ಬಗ್ಗೆ ನಾವು ಸಂಶೋಧನೆಯನ್ನು ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ಎಲ್ಲನೂ ನಾವು ಇವತ್ತು ಈ ಸ್ಟಾಲ್ನಲ್ಲಿ ನಿಮಗೆ ತಿಳಿಪಡಿಸಿಕೋಸ್ಕರ ಎಲ್ಲನೂ ಕೂಡ ನಾವು ಇಟ್ಟಿದ್ದೀವಿ. ಮಲ್ಬರಿ ಅಂತ ನನ್ನ ಹೆಸರು ಡಾಕ್ಟರ್ ರಂಜಿನಿ ಅಂತ ಹೇಳಿ, ನಾನು ಕೇಂದ್ರ ರೇಷ್ಮೆ ಮಂಡಳಿಯ CSRTM ಮೈಸೂರಿನಲ್ಲಿ ನಾನು ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾವಿಲ್ಲಿ ಇವತ್ತು GKVKನಲ್ಲಿ ನಡೀತಾ ಇರುವಂತಹ ಕೃಷಿ ಮೇಳದಲ್ಲಿ ಭಾಗವಹಿಸಿದ್ದೇವೆ. ನಮ್ಮಲ್ಲಿ ಇಲ್ಲಿ 3 ಸ್ಟಾಲ್ ಇದೆ, 6, 7 ನಂಬರ್ ಮತ್ತು 6, 7, 8ನೇ ನಂಬರ್ 3 ಇದೆ ಸ್ಟಾಲು. ಅದರಲ್ಲಿ ಮೊದಲನೇದು ನಮ್ಮದು CSRTM ಮೈಸೂರು ಕಡೆಯಿಂದ ಇರುವಂಥ ಸ್ಟಾಲು. ಇದರಲ್ಲಿ ನೀವು ನೋಡಬೇಕಾಗಿರುವಂಥದ್ದು ಏನಂತಂದರೆ, ಮೊದಲನೇದಾಗಿ ಸೆರಿಕಲ್ಚರ್ ಯಾಕೆ ಮಾಡಬೇಕು ಅಂತ. ಸೆರಿಕಲ್ಚರ್ ಯಾಕೆ ಮಾಡಬೇಕು ಅಂತ ಹೊಸಬ್ರಿಗೆ ಹೇಳೋಕ್ಕಾದರೆ, ಸೆರಿಕಲ್ಚರು ನಿಜವಾಗ್ಲೂ ಬೇರೆ ಅಗ್ರಿಕಲ್ಚರ್ ಕ್ರಾಪ್ಸ್ನ ವಹಿಸ್ಕೊಂಡ್ರೆ ನಿಮಗೆ ಬೇಗ ಲಾಭ ಸಿಗೋವಂಥ ಒಂದು ಅಗ್ರಿಕಲ್ಚರ್ ಕ್ರಾಪ್ ಅಂತ ಹೇಳ್ಬೋದು. ಅದೇ ರೀತಿ ತುಂಬ ಖರ್ಚಿನ ವ್ಯಯ ಇಲ್ದಿರ ನೀವು ಆರಾಮಾಗಿ ದುಡ್ಡನ್ನು ನೋಡ್ಬೋದು. ಮತ್ತು ಕ್ರಾಪ್ ಅನ್ನೋದೇನಿದೆ ತುಂಬ ಕಮ್ಮಿ ಸಮಯದಲ್ಲಿ ಕ್ರಾಪ್ಸ್ನ ನೀವು ಮಾಡ್ಬೋದು. ವರ್ಷಕ್ಕೆ ನೀವು 7ರಿಂದ 8 ಕ್ರಾಪ್ನ ನೀವು ಮಾಡಿ ಅದರಿಂದ ನೀವು ಲಾಭನ ಪಡಿಬೋದು. ಅದೇ ರೀತಿ ಶ್ರಮ ಜಾಸ್ತಿ ಇಲ್ಲದೆ ಇರುವಂಥ ವಿಭಾಗ ಅಂತಂದರೆ ಸೆರಿಕಲ್ಚರ್ ಅಂತ ಹೇಳ್ಬೋದು. ಹಾಗೇನೆ ಇನ್ನೊಂದು ಶ್ರಮ ಇಲ್ಲದೆ ಇದ್ರೂ ಟೆಕ್ನಿಕಲ್ ಆಗಿ ಇದ್ರನ್ನ ಅಂದರೆ ವೈಜ್ಞಾನಿಕವಾಗಿ ಬೆಳೆದ್ರೆ ನಮಗೆ ಲಾಭ ಹೌದು. ಮತ್ತು ಸೆರಿಕಲ್ಚರ್ ಇನ್ನೊಂದೇನು ಅಂತಂದರೆ, ಇವಾಗ ಪ್ರೊಡಕ್ಷನ್ ಅಂತ ಬಂದಾಗ ನಾವು ಇನ್ನು 30 ವರ್ಷ 40 ವರ್ಷ ಹಿಂದೆ ಹೋದಾಗ ಸೆರಿಕಲ್ಚರ್ನಲ್ಲಿ ಸಿಗ್ತಾ ಇದ್ದಿದ್ದಂಥ 1 kg ಗೂಡಿಗೆ ಇದ್ದಂಥ ಬೆಲೆ ಏನಿದೆ, ಇವತ್ತು 1 kg ಗೂಡು ನಿಮಗೆ 700-750 ತನಕ, ಮ್ಯಾಕ್ಸಿಮಮ್ 800 ತನಕ ಬರ್ತಾ ಇದೆ. ಹಾಗಾಗಿ ಅದರಲ್ಲಿ ನಮಗೆ ನೋಡಬೇಕು ಅಂತ ಬಂದಾಗ ನಮ್ಮ ಇನ್ಸ್ಟಿಟ್ಯೂಟ್ ಕಡೆಯಿಂದ ತಾಂತ್ರಿಕತೆಗಳು ಜಾಸ್ತಿ ನಾವು ತಂದಿದ್ದೀವಿ ಮುಂದಕ್ಕೆ. ಹಾಗಾಗಿ ನಮಗೆ ಕ್ರಾಪ್ ಲಾಸ್ ಅಂತ ಏನಿದೆ ಅದನ್ನು ನೀವು ನೋಡೋಕ್ಕೆ ಬರೋದಿಲ್ಲ. ಯಾಕಂದರೆ ಡಿಸೀಸ್, ಸಿಲ್ಕಾಮ್ ಡಿಸೀಸ್ ಆಗ್ಬೋದು, ಮಲ್ಬರಿ ಡಿಸೀಸ್ ಅಂತ ಅನ್ಬೋದು, ಅದೇ ವಿಭಾಗದಲ್ಲಿ ಕೆಲಸ ಮಾಡುವಂಥ ನಾವು ಸಂಶೋಧಕರು, ಅದಕ್ಕೆ ಬೇಕಾಗಿರುವಂತಹ ನಾವು ತಾಂತ್ರಿಕತೆಯನ್ನು ನಾವು ತಂದಿದ್ದೀವಿ. ಅದ್ರ ಬಗ್ಗೆ ನಾವು ಸಂಶೋಧನೆಯನ್ನು ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ಎಲ್ಲನೂ ನಾವು ಇವತ್ತು ಈ ಸ್ಟಾಲ್ನಲ್ಲಿ ನಿಮಗೆ ತಿಳಿಪಡಿಸಿಕೋಸ್ಕರ ಎಲ್ಲನೂ ಕೂಡ ನಾವು ಇಟ್ಟಿದ್ದೀವಿ. ಮಲ್ಬರಿ ಅಂತ ಬಂದಾಗ ಇದರಲ್ಲಿರುವಂಥ ತಳಿಗಳನ್ನ ನಾವಿಲ್ಲಿ ಇಟ್ಟಿದ್ದೀವಿ. ಮಲ್ಬರಿ ಇವಾಗ V1 ವೆರೈಟಿ ಎಲ್ಲರೂ ಮಾಡ್ತಿದ್ದಾರೆ, ಎಲ್ಲರೂ ಅದನ್ನು ಚೆನ್ನಾಗಿದೆ. ಅದ್ರ ಬಿಟ್ಟು ಈಗ ವೆರೈಟೀಸ್ ಏನಿದೆ ಇದು ಕೂಡ ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಇದೇನು ಅಂತಂದರೆ, ಮೊದಲು ಪರ್ಟಿಕ್ಯುಲರ್ಲಿ AGB 8 ಅಂತ ಹೇಳ್ಬೋದು. ಇದು ಮಾಯಿಶ್ಚರ್ ಕಂಟೆಂಟ್ನ ಜಾಸ್ತಿ ಅಂತ, ನೀರಿನಂಶ ತೇವಾಂಶ ಇದ್ರಲ್ಲಿ ಜಾಸ್ತಿ ಇರುತ್ತೆ. ನೀವು ಡ್ರೈ ಸೀಸನ್ ಅಂತ ಬಂದಾಗ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಅದು ಒಣಗೋಗುತ್ತೆ ಎಲೆ, ಅದನ್ನು ತಡೆಗಟ್ಬೋದು. ಇದನ್ನು ಫೀಡ್ ಮಾಡೋದ್ರಿಂದ ರೈತರಿಗೆ ಅದು ಲಾಭದಾಯಕವಾಗಿದೆ. ಅದೇ ಥರ ಸಾಯಿಲ್ ಅಂತ ಬಂದಾಗ, ಸಾಯಿಲ್ನಲ್ಲಿ ನಾವು ನೋಡ್ಬೋದು ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಯಿಲ್ಸ್ ನಿಮ್ಗೆ ಗೊತ್ತಿರುತ್ತೆ. ಈ ಥರ ಸಾಯಿಲ್ಗೆ ಯಾವ ಥರ ನಾವು ಪೌಷ್ಟಿಕಾಂಶ ಕೊಡಬೇಕಾಗುತ್ತೆ, ಇದು ಮಣ್ಣಿನ ಫಲವತ್ತತೆ ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನು ಕೂಡ ನಾವು ಇಲ್ಲಿ ಹೇಳಿದ್ದೀವಿ. ಪ್ಲಾಂಟ್ ಮಾಡೋದಕ್ಕೆ ಮುಂಚೆ ನಮ್ಮ ಮಣ್ಣು ಯಾವ ರೀತಿ ಮಣ್ಣಿನ ಪರೀಕ್ಷೆ ಮಾಡ್ಕೋಬೋದು. ನಮ್ಮ ಲ್ಯಾಬ್ನಲ್ಲಿ ನಾವು ಸಾಯಿಲ್ ಟೆಸ್ಟಿಂಗ್ನ ನಾವು ಮಾಡ್ತೀವಿ. ನೀವು ಅಲ್ಲಿ ಬಂದುಬಿಟ್ಟು ನೀವು ಮಣ್ಣಿನ ಪರೀಕ್ಷೆ ಮಾಡಿಕೊಂಡ್ರೆ ನಿಮಗೆ ಯಾವ ಥರ ನಿಮ್ಮದು ಮಣ್ಣು ಫಲವತ್ತತೆ ಇದೆ ಅಂತ ಗೊತ್ತಾಗುತ್ತೆ. ಅದಕ್ಕೆ ತಕ್ಕನಂಗೆ ನೀವು ಮಲ್ಬರಿದು ಲೀಫ್ ಕ್ವಾಲಿಟಿನ ನೀವು ಅದನ್ನು ಇಂಪ್ರೂವ್ ಮಾಡ್ಕೋಬೋದು. ಮೇಡಮ್, ಇದನ್ನು ನಾವು ಮೊದಲಿಗೆ ಈಗ ನಾವು ಡಿಸೈಡ್ ಮಾಡಬೇಕು ಮಣ್ಣು ಸಾಯಿಲ್ ಟೆಸ್ಟ್ ಇದು ಏನಾದರೂ ಡೀಟೇಲ್ಸ್ ಬೇಕಾದರೆ
ನಮ್ಮ ರೂರಲ್ ಏರಿಯಾದಲ್ಲಿ ಅಂದರೆ ಯಾರ ಹತ್ರ ನೀವು ಇಲ್ಲಿ ನಂಬರ್ನ ತಗೊಳ್ಳಿ, ಕಾಂಟ್ಯಾಕ್ಟ್ ನಂಬರ್ಸು CSRTI ಮೈಸೂರಿನಲ್ಲಿರುವಂಥ ವೈಜ್ಞಾನಿಗಳು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ರೆಡಿ ಇದ್ದೀವಿ. ನೀವು ಬಂದುಬಿಟ್ಟು ನಮಗೆ ಕೊಟ್ಟು ಅಂತಂದರೆ ನಾವು ಪರೀಕ್ಷೆ ಮಾಡಿ ನಿಮಗೆ ತಲುಪಿಸ್ಕೊಡ್ತೀವಿ ಸರ್. ಅದೇ ಥರ ನಮ್ಮಲ್ಲಿ ಇವಾಗ ಡಿಸೀಸ್ ಅಂತ ಬರುತ್ತೆ, ಮಲ್ಬರಿ ಡಿಸೀಸಸ್ ಅಂತ ಬಂದಾಗ ಇದು ಒಂದು ಪ್ರಾಡಕ್ಟ್ ನಾವು ಇವಾಗ ಮಿಸ್ಟರ್ ಪ್ರೋ ಅಂತ ನಾವು ಇದನ್ನು ಪ್ರಮೋಟ್ ಮಾಡ್ತಾ ಇದ್ದೀವಿ. ಇದು ಪರ್ಟಿಕ್ಯುಲರ್ಲಿ ನಮಗೆ ಇಲ್ಲಿ ಇರೋವಂಥ ರೂಟ್ ರಾಟ್ ನಾವಿಲ್ಲಿ ಸ್ಯಾಂಪಲ್ ಕೂಡ ಇಟ್ಟಿದ್ದೀವಿ. ಅದನ್ನು ನೀವು ತಡೆಗಟ್ಟಬೇಕು ಅಂತ ಬಂದಾಗ ಮಿಸ್ಟರ್ ಪ್ರೋ ಏನಿದೆ ಒಂದು ಲಿಕ್ವಿಡ್ ಫಾರ್ಮಲ್ಲಿದೆ, ಒಂದು ಪೌಡರ್ ಫಾರ್ಮಲ್ಲಿದೆ. ಇದನ್ನು ನಾವು ತಿಪ್ಪೆ ಬೇರೆಗೆ ಡೈರೆಕ್ಟ್ ರೂಟ್ಗೆ ಅಂತಂದರೆ ನಾವು ಡಿಗ್ ಮಾಡಿಬಿಟ್ಟು ತೆಗೆದು ಅಲ್ಲಿ ನಾವು 5 to 10 ಲೀಟರ್ಸ್ ಅಷ್ಟು ಇದನ್ನು ಸಿಂಪಡಣೆ ಮಾಡಬೇಕಾಗುತ್ತೆ. ಇದು ನಾವು FIM ಜೊತೆನೂ ಮಿಕ್ಸ್ ಮಾಡಿ 1:50 ರೇಷಿಯೋನಲ್ಲಿ ಇದನ್ನು ಸಿಂಪಡಿಸಿದ್ರೆ ಅದರಿಂದ ಹೊರಗೆ ಬರ್ಬೋದು ಸರ್. ಈಗ ತಳಿಗಳು ಅಂತ ಬಂದರೆ ಸಿಲ್ಕಾಮ್ ತಳಿಗಳು ಅಂತ ಬಂದಾಗ ಮೊದಲನೇದಾಗಿ ನಾವು CSRTI ಮೈಸೂರಿಂದ ಸಾಕಷ್ಟು ವೆರೈಟಿ ಹೈಬ್ರಿಡ್ಸ್ ಬಂದಿದ್ದಾವೆ. ಇವಾಗ ಪಾಪ್ಯುಲರ್ ಇರೋವಂಥದ್ದು ಫೀಲ್ಡಲ್ಲಿ ಅಂತಂದರೆ ನಮಗೆ FC1 into FC2 ಇದೆಲ್ಲರೂ ಮಾಡ್ತಾ ಇದ್ದೀರಾ. ಅದೇ ಥರ ನಮಗೆ ಮಲ್ಟಿ ಕ್ರಾಸ್ ಬ್ರೀಡ್ ಅಂತ ಬಂದಾಗ PM into CSR2 ಏನಿದೆ ಅದು ಕೂಡ ಪಾಪ್ಯುಲರ್ ಆಗಿದೆ. ಬಟ್ ಇದಕ್ಕೆ ನೆಕ್ಸ್ಟ್ ನಾವು ನೋಡಬೇಕು ಅಂತಂದರೆ MV1 into S8 ಅಂತ ಒಂದು ತಳಿನ ನಾವು ತೊಗೊಂಡು ಬಂದಿದ್ದೀವಿ. ಇದು ಕೂಡ ಪಾಪ್ಯುಲರೈಸ್ ಆಗ್ತಿದೆ. ಇದು ಹೋಲಿಸ್ಕೊಂಡ್ರೆ ಗ್ರೇಡಬಿಲಿಟಿ ಜಾಸ್ತಿ ಇದೆ, ಸಿಲ್ಕ್ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಪ್ರೊಡಕ್ಷನ್ ರೇಟ್ ಚೆನ್ನಾಗಿದೆ. ಅದೇ ಥರ ಇಲ್ಲಿ ಬಯೋಲ್ಟ್ ಆ್ಯಂಡ್ ಡಬಲ್ ಹೈಬ್ರಿಡ್ಸ್ ಅಂತ ಬಂದರೆ ಇದನ್ನು ಬಿಟ್ಟರೆ ಟೆಂಪ್ರೇಚರ್ ಟಾಲರೆಂಟ್ ಅಂತ ಇದೆ. ತಾಪಮಾನ ಜಾಸ್ತಿ ಇದ್ರೂ ಸಹ ಅದನ್ನು ತಡೆದು ಅದು ಬೆಳೆಯೋ ಶಕ್ತಿ ಇದರಲ್ಲಿದೆ ಸರ್. TT2156 ಅಂತ ಹೇಳ್ತೀವಿ. ಅದೇ ಥರ ಇದು S816 ಅಂತ ಸಿಂಗಲ್ ಹೈಬ್ರಿಡು. ಇದ್ರದ್ದು ಪ್ರೊಡಕ್ಷನ್ ಲೆವೆಲ್ ಜಾಸ್ತಿ ಇದೆ. ರ್ಯಾಂಡಿಟಾ ಅಂತ ಹೇಳ್ತೀವಿ, ಅಂದರೆ ಪ್ರೊಡಕ್ಷನ್ ಪ್ಯಾರಾಮೀಟರ್ಸು ಸರ್. ಇದರಲ್ಲಿ ನೀವು ಕಕೂನ್ ವೆಯ್ಟು, ಶೆಲ್ ವೆಯ್ಟು ಮತ್ತು ರ್ಯಾಂಡಿಟಾ ಅಂತ ಕರಿತೀವಿ. 1 kg ರಾ ಸಿಲ್ಕ್ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಎಷ್ಟು ಕಕೂನ್ಸ್ ಯೂಸ್ ಮಾಡಬೇಕು ಅಂತ ಅವಾಗ ನೋಡಿದ್ರೆ ನಾವು 5. ಮುಂಚೆ ಎಲ್ಲ ನೀವು 1917 ಅಥವಾ 1920s ಮೊದಲು ಸೆರಿಕಲ್ಚರ್ ಶುರುವಾದಾಗ ನಮಗೆ 18 kg ತನಕ ಬೇಕಾಗ್ತಿತ್ತು 1 kg ರಾ ಸಿಲ್ಕ್ ಪ್ರೊಡ್ಯೂಸ್ ಮಾಡೋಕ್ಕೆ. ಇವಾಗ ನಾವು 5 ರಿಂದ 6 kg ಕಕೂನಿಂದ ನಾವು 1 kg ರಾ ಸಿಲ್ಕ್ನ ತೊಗೊಂಡು ಬರ್ಬೋದು. ಆ ಥರ ತಳಿಗಳು ಕೂಡ ನಮ್ಮ ಹತ್ರ ಇದೆ. ಅದೇ ಥರ ನಮಗೆ ಪೆಥಾಲಜಿ ಈಗ ಬೇಕಿರುವಂಥ ಸಿಲ್ಕಾಮ್ ಡಿಸೀಸಸ್ ಅಂತಂದರೆ ಮೇನ್ ಡಿಸೀಸಸ್ ಬಂದಾಗ ನಮಗೆ ಬರೋದು ಸುಣ್ಣಕಟ್ಟು ರೋಗ ಬರುತ್ತೆ. ಅದೇ ಥರ ನಮಗೆ ಸಪ್ಪೆ ರೋಗ ಅಂತ ಕರಿತೀವಿ. ಅದೇ ಥರ ಮಸ್ಕಡೈನ್ ಏನಿದೆ, ಸುಣ್ಣಕಟ್ಟು ರೋಗ ನಾನು ಆವಾಗಲೇ ಹೇಳಿದೆ. ಸಪ್ಪೆ ರೋಗ, ಸುಣ್ಣಕಟ್ಟು ರೋಗ ಮತ್ತು ಹಾಲು ತೊಂಡೆ ರೋಗ ಅಂತ ಕರಿತೀವಿ. ಅದೆಲ್ಲ ನಿವಾರಣೆ ಮಾಡಬೇಕು ಅಂತಂದರೆ ಯಾವ್ಯಾವ ಸ್ಟೇಜ್ನಲ್ಲಿ ನಾವು ಡಿಸ್ಇನ್ಫೆಕ್ಷನ್ ಮಾಡಬೇಕಾಗುತ್ತೆ ಬಾಂಬ್ಸ್ಗೆ, ಆ ಸ್ಟೇಜಸ್ನಲ್ಲಿ ಬರೋ ಅಂಥ ಡಿಸ್ಇನ್ಫೆಕ್ಷನ್ ಪ್ರಾಸೆಸ್ಗೂ ಕೂಡ ನಮ್ಮ ಹತ್ರ ತಾಂತ್ರಿಕತೆಗಳಿದೆ. ಇದರಿಂದ ನಾವು ನಿವಾರಣೆ ಮಾಡ್ಕೊಂಡು ಹೋಗ್ಬೋದು. ಅದೇ ರೀತಿ ನಮ್ಮಲ್ಲಿ ಇವಾಗ ಫಿಸಿಯಾಲಜಿ ಸೆಕ್ಷನ್ ಅಂತ ಕರಿತೀವಿ. ಅಂತಂದರೆ ಬಾಡಿನಲ್ಲಿ ಏನೇನು ಚೇಂಜಸ್ ಆಗ್ತಿದೆ ಸಿಲ್ಕಾಮ್ನಲ್ಲಿ ಅದನ್ನೆಲ್ಲ ನೋಡ್ಲಿಕ್ಕೆ ಇರುವಂಥ ಸಂಶೋಧನೆ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಸ್ಪಿನ್ನಿಂಗ್ ಪ್ರಾಸೆಸ್ನಲ್ಲಿ ನಮಗೆ ಏನಾದ್ರು ಹುಳ ಬೇರೆ ಒಂದೇ ಸಲ ಅದು ಗೂಡನ್ನ ಕಟ್ಟಬೇಕು ಅಂತ ಬಂದಾಗ ಇದು ನಮ್ಮ ಹತ್ರ ಸಂಪೂರ್ಣ ಅಂತಿದೆ. ಇದು ಪ್ರೌಢ ಆದರೆ ಸ್ಪಿನ್ನಿಂಗ್ ಟೈಮ್ಗೆ ಬಂದಾಗ ಹುಳ ಇನ್ನೇನು ಹಣ್ಣಾಗಿದೆ ಅನ್ನೋ ಸಮಯಕ್ಕೆ ಇದನ್ನು ನಾವು ಇದರಲ್ಲೇ ಪ್ರಿಕಾಷನ್ಸ್ ಇದೆ ಏನು ಮಾಡಬೇಕೆಂತ ಅಂತ ಅದನ್ನು ಫಾಲೋ ಮಾಡಿದ್ರೆ ನಮಗೆ ಒಂದೇ ಸಲಕ್ಕೆ ನಮಗೆ ಹಣ್ಣಾಗುತ್ತೆ. ಅದೇ ಥರ ಇದು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅಂತಂದರೆ ಸಮೃದ್ಧಿ ಅನ್ನೋದು ಒಂದು ಪ್ರಾಡಕ್ಟ್. ಇದು ಫಿಸಿಯಾಲಜಿ ಡಿವಿಷನಿಂದ ಸಂಶೋಧನೆ ಮಾಡಿರೋವಂಥದ್ದು. ಇನ್ನೊಂದು ಬಂದರೆ ಪ್ಯಾರಾಸೈಟ್ ಅಂತ ಕರಿತೀವಿ. ಅಂದರೆ ಸಿಲ್ಕಾಮ್ ಗೂಡ್ಗೆ ಎಫೆಕ್ಟ್ ಮಾಡುವಂಥ ಊಸಿ ಫ್ಲೈ ಅಂತ ಏನಿದೆ ಅದೇನು ಮಾಡುತ್ತೆ, ಗೂಡಿದೆ ಅದರಿಂದ ನಮಗೆ ತೂತಾಗುತ್ತೆ ಗೂಡಿಂದ. ಗೂಡು ಅವಾಗ ನಮಗೆ ರೀಲಿಂಗ್ ತೊಗೊಂಡೋಗ್ಲಿಕ್ಕೆ ಆಗಲ್ಲ. ಹಂಗಾಗಿ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಮಗೆ NT ಅಂತ ಇದೆ, ಇದು ನಿಜೋಲಿನ್ಸ್ ಥೈಮಸ್ ಅಂತ. ಇದ್ದು ಪೌಚಸ್ ಬಿಡುತ್ತೆ ಸರ್. ಈ ಪೌಚಸ್ನ ನಾವು 2 ಪೌಚು ಏನಿದೆ 100 DFLs ರೇರ್ ಮಾಡಬೇಕಾದ್ರೆ ರೇರಿಂಗ್ ಹೌಸಲ್ಲಿ ಇಟ್ಟರೆ ಅದು ಇದ್ರ ಮೇಲೆ ಅಟ್ಯಾಕ್ ಮಾಡಿ ಈ ಅಡಲ್ಟ್ಸು ಈ ಮ್ಯಾಗೋಟ್ಸ್ ಏನಿದೆ ಫ್ಲೈ ಆಗ್ಲಿಕ್ಕೆ ಬಿಡಲ್ಲ. ಆವಾಗ ನೆಕ್ಸ್ಟ್ ಜನರೇಷನಲ್ಲಿ ಊಸಿ ಫ್ಲೈನ ನಾವು ನಿವಾರಣೆ ಮಾಡ್ಬೋದು. ಅದೇ ಥರ ನಮಗೆ ಇದು ಟ್ರೈಕೋಕಾರ್ಡ್ಸು, ಊಸಿ ಟ್ರ್ಯಾಪ್ ಟ್ಯಾಬ್ಲೆಟ್ಸ್ ಇದೆ. ಇದೊಂದು ಊಸಿ ಟ್ರ್ಯಾಪು, ಗಮ್ ಪ್ಲೇಟ್ ಊಸಿ ಟ್ರ್ಯಾಪ್ ಆಗುತ್ತೆ ಅಟ್ರ್ಯಾಕ್ ಆಗಿಬಿಟ್ಟು. ಅದು ಬಿಟ್ಟು ಇದೆಲ್ಲ ಪ್ರಾಡಕ್ಟ್ಸ್ ಏನಿದೆ ಇಲ್ಲಿ ಇಟ್ಟಿರೋದು. ಇವಾಗ ನಾವು ಮುಂಚೆ ಎಲ್ಲ ಬರೀ ಸೆರಿಕಲ್ಚರ್ ಅಂತಂದರೆ ಬರೀ ಸಿಲ್ಕ್ ಅಂತ ಹೇಳ್ತಿದ್ವಿ. ಬಟ್ ಸಿಲ್ಕ್ ಬಿಟ್ಟು ನೆಕ್ಸ್ಟ್ ಏನು ಅಂತ ಇವಾಗ ರೀಲಿಂಗ್ ಅಂತ ಬಂದಾಗ ಅದು ಕಕೂನಿಂದ ಬಂದಿದ್ದು ಸಿಲ್ಕ್ ಆದ ನಂತರ ಆ ಪ್ಯೂಪಾ ಏನಿದೆ ವೇಸ್ಟ್ ಆಗ್ತಿತ್ತು. ಆ ಪ್ಯೂಪಾಯಿಂದ ತೊಗೊಂಡು ಇವಾಗ ಪ್ರಾಡಕ್ಟ್ಸ್ನ ಮಾಡ್ತಿದ್ವಿ. ಅಂತಂದರೆ ಪೌಲ್ಟ್ರಿ ಫೀಡು ಕೋಳಿಗಳಿಗೆ ಕೊಡ್ಬೋದು, ಫಿಶ್ ಫೀಡ್ ಕೊಡ್ಬೋದು. ಅದೇ ರೀತಿ ಈ ಪ್ಯೂಪಾಯಿಂದ ಬರುವಂಥ ಚರ್ಮ ಏನಿರುತ್ತೆ XUV ಅಂತ ಕರಿತೀವಿ, ಕೈಟೋಸನ್ ಅಂತ ಜನರೇಟ್ ಮಾಡ್ತಿದ್ವಿ. ಇದರಿಂದ ನಾವು ಈ ಥರ ಪೇಪರ್ಸ್ ಏನಿಲ್ಲಿ ಡಿಸ್ಪೋಸ್ ಆಗಿದೆಯಲ್ಲ ಇದರಿಂದ ನಾವು ಇದು ಡಿಫ್ರೆಂಟ್ ಸೆಲ್ಯುಲೋಸ್ ಪ್ರಾಡಕ್ಟ್ ಮಲ್ಬರಿಯಿಂದ ಮಾಡುವಂಥದ್ದು, ಇದು ಸ್ಟಾಕಿಂದ ತೊಗೊಂಡು. ಅದೇ ಥರ ಮಲ್ಬರಿ ಬಾರ್ಕಿಂದ ಮಾಡುವಂಥ ಪೇಪರ್ಸ್ ಇದೆ. ಇದರಿಂದ ಕೈಟೋಸನ್ನು ಫಾರ್ಮಾಸ್ಯೂಟಿಕಲ್ಸ್ಗೆ ಮತ್ತು ಇದಕ್ಕೆ ಯೂಸ್ ಆಗುತ್ತೆ. ಅದೇ ಥರ ಆರ್ಗ್ಯಾನಿಕ್ ಕಕೋನ್ ಅಂತ, ಆರ್ಗ್ಯಾನಿಕಲಿ ಫಿಟ್ ಸಿಲ್ಕ್, ಮೆಡಿಕಲಿ ಫಿಟ್ ಸಿಲ್ಕ್, ಮೆಡಿಕಲ್ ಯೂಸೇಜ್ಗೋಸ್ಕರ ಅದನ್ನು ಮಾಡ್ತಿದ್ವಿ. ಅದೇ ಥರ ಸೆರಿಸಿನ್ ಕಾಸ್ಮೆಟಿಕ್ಸ್ಗೆ ಎಕ್ಸ್ಟ್ರಾಕ್ಷನ್
ಪ್ರೊಡಕ್ಷನ್ ಮಾಡ್ತೀವಿ. ಎಲ್ಲ ವೇಸ್ಟ್ ಏನಿದೆ ಇವಾಗ ಅದನ್ನು ಕೂಡ ನಾವು ಉಪಯೋಗ ಮಾಡಿಕೊಂಡು ಸೆರಿಕಲ್ಚರ್ ಅಂತ ಬಂದರೆ ಈಗ ಕಲ್ಪವೃಕ್ಷ ಹೆಂಗಿದೆ ಆ ಥರ ಏನು ಕೂಡ ವೇಸ್ಟ್ ಇಲ್ಲ. ನೀವು ಮಲ್ಬರಿಯಿಂದ ಹಿಡಿದು ಪೂರ್ತ ಕಕೂನ್ ಆದ್ಮೇಲೂ ನಿಮಗೆ ರೈತರಿಗೆ ಬರೀ ಕಕೂನೇ ಅಲ್ಲ, ಇದು ಎಲ್ಲ ಸಹಾಯಕವಾಗಿ ಅನುಗುಣವಾಗಿ ಬೈ ಪ್ರಾಡಕ್ಟ್ ಇಂದನೂ ಕೂಡ ಅವರು ದುಡಿಮೆ. ಇನ್ನೊಂದು ಜನರಲ್ ಕ್ವಶನ್, ಈಗ ನಮ್ಮ ದೇಶದಲ್ಲಿ ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇರೋಷ್ಟು ರೇಷ್ಮೆ ನಮ್ಮ ದೇಶದಲ್ಲಿ ಬೆಳೀತಾ ಇದ್ದಾರೆ. ಹೌದು, ಇವಾಗ ನೋಡಿ ಇದೊಂದು ಪ್ರೋಗ್ರಾಮ್ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮದು MRMA ಅಂತ ಅಂದ್ಬಿಟ್ಟು ನಾವು ಒಂದು ಇವಾಗ ಲಾಸ್ಟ್ 3 ಮಂತ್ಸ್ನಲ್ಲಿ ಇದು ಡೆವಲಪ್ಮೆಂಟ್ ಆಗಿರೋ ಅಂಥ MRMA ಪ್ರೋಗ್ರಾಮು. ಅಂದರೆ ನಮ್ಮ ರೇಷ್ಮೆ ನಮ್ಮ ಹೆಮ್ಮೆ, ನನ್ನ ರೇಷ್ಮೆ ನನ್ನ ಹೆಮ್ಮೆ ಅಂತ ಅಂದ್ಬಿಟ್ಟು ಮೇರಾ ರೇಷಮ್ ಮೇರಾ ಅಭಿಮಾನ್ ಅಂತ ಒಂದು ಪ್ರೋಗ್ರಾಮು. ಇದು ನಮ್ಮ ಗಿರಿರಾಜ್ ಸಿಂಗ್ ಅಂತ ಮಿನಿಸ್ಟರ್ ಏನಿದ್ದಾರೆ, ನಮ್ಮ ಟೆಕ್ಸ್ಟೈಲ್ ಮಿನಿಸ್ಟ್ರ್, ಇದು ಇನಾಗ್ರೇಟ್ ಮಾಡಿದರು ರಾಂಚಿನಲ್ಲಿ. ನಾವೆಲ್ಲ ಸೈಂಟಿಸ್ಟು 128 ಸೈಂಟಿಸ್ಟ್ಗಳು ಇಡೀ ಇಂಡಿಯಾನಲ್ಲಿ ನೀವು ನೋಡ್ಬೋದು, ಎಲ್ಲೂ ಜಾಗ ಬಿಟ್ಟಿಲ್ಲ. ಆಲ್ಮೋಸ್ಟ್ ಎಲ್ಲ ಸ್ಟೇಟ್ಸ್ನ ನಾವು ಕವರ್ ಮಾಡಿ ಇಷ್ಟು ಜನ ನಾವು ಫಾರ್ಮರ್ಸ್ನ ಸೆನ್ಸಿಟೈಸ್ ಮಾಡಿದ್ದೀವಿ ಸರ್ ಇದುವರೆಗೂ. ಅಂದರೆ ಬರೀ ರೇಷ್ಮೆ ಬೆಳೀತಾ ಇರುವಂಥ ಫಾರ್ಮರ್ಸ್ ಮಾತ್ರ ಅಲ್ದಿರ ಹೊಸ ಫಾರ್ಮರ್ಸ್ಗೂ ಕೂಡ ಸೆರಿಕಲ್ಚರ್ ಬಗ್ಗೆ ನಾವು ಅವೇರ್ನೆಸ್ನ ಕ್ರಿಯೇಟ್ ಮಾಡಿದ್ದೀವಿ. ಆಮೇಲೆ ಮಾಡ್ತಾ ಇರೋ ರೇಷ್ಮೆ ಬೆಳೆಗಾರರು ಕೂಡ ನಾವು ಅವ್ರಿಗೆ ತಾಂತ್ರಿಕತೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಹೆಂಗೆ ಕ್ರಾಪ್ನ ಉಳಿಸ್ಕೋಬೋದು, ಹೆಂಗೆ ನೀವು ಪ್ರೊಡಕ್ಷನ್ ಇಂಪ್ರೂವ್ ಮಾಡ್ಬೋದು, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ. ನಮಗೆ ಇದರಿಂದ ತುಂಬ ಹೆಮ್ಮೆ ಇದೆ ಹೇಳ್ಕೊಳಕ್ಕೆ. ಇದು ಕೂಡ ಇದೇ ಥರ ನಾವು ಮುಂದಿನ ದಿನಗಳಲ್ಲೂ ನಾವು ಇನ್ನೂ ಇದನ್ನು ಎಕ್ಸ್ಟೆನ್ಷನ್ ಪ್ರೋಗ್ರಾಮ್ನ ನಾವು ಜಾಸ್ತಿ ಮಾಡಿ ಇದ್ರ ಬಗ್ಗೆ ಮಾಹಿತಿನ ಹಂಚ್ಬೇಕಂತ ಅಂದ್ಕೊಂಡಿದ್ದೀವಿ ಸರ್. ಅದೇ ಥರ ರೇಷ್ಮೆ ಐಸಿರಿ ಅಂತ ಲಾಸ್ಟ್ ಒಂದು ಪ್ರೋಗ್ರಾಮ್ ಮಾಡಿದ್ವಿ. ಅದರಲ್ಲೂ ಕೂಡ 1 ವರ್ಷ ಪೂರ್ತ ನಮಗೆ ದಿನಾಗಲೂ ಅಂದರೆ ಮಂಗಳವಾರದೊತ್ತು ಸಂಜೆ ಪ್ರೋಗ್ರಾಮ್ ಬರ್ತಾಯಿತ್ತು. ಅದರಲ್ಲೂ ಕೂಡ ಇವಾಗಲೂ ಹೋದರೆ ನೀವು ಏರ್ ಇಂಡಿಯಾ ಮೈಸೂರು ಏನಿದೆ ರೇಡಿಯೋ ಚಾನಲ್ಸು, ಅದು ಯೂಟ್ಯೂಬ್ನಲ್ಲಿ ಸಿಗುತ್ತೆ ಸರ್. ಅದು ಕೂಡ ನೋಡಿದ್ರೆ ಎಲ್ಲ ಸೈಂಟಿಸ್ಟು ಮಾತಾಡಿದ್ದೀವಿ. ನೀವು ಅದ್ರ ಬಗ್ಗೆ ರೈತರು ತಿಳ್ಕೊಬೋದು ಎಲ್ಲ ಥರ ಮಾಹಿತಿ. ನಾನು ಜನರಲ್ಲಾಗಿ ಕೇಳ್ಬಿಟ್ರ ಪ್ರಕಾರ ನಮಗೆ ಚೈನಾ ರೇಷ್ಮೆ ತುಂಬ ಕಾಂಪಿಟೇಟಿವ್ ಕೊಡ್ತಾ ಇದೆ ಅಂತ ನಿಜ? ಅಂದರೆ ಸರ್ ನಾವು ಈಗ ನಮ್ಮ ದೇಶ ನಮ್ಮ ಅಭಿಮಾನ ಅಂತ ನಾವು ಅದಕ್ಕೆ ಹೇಳ್ತಿರೋದು. ನಾವೆಲ್ಲ ಮಾಡೋದೇನಿದೆ ನಮ್ಮ ಇಂಡಿಯಾನಲ್ಲಿ ಬೆಳೆಯೋದನ್ನು, ಇಂಡಿಯಾ ಪ್ರೊಡಕ್ಷನ್ನ ಜಾಸ್ತಿ ಮಾಡೋಣ. ನಾವು ಹೊರಗಡೆ ದೇಶದಿಂದ ಬರೋದನ್ನು ನಾವು ತಪ್ಪಿಸಿ ನಮ್ಮಲ್ಲೇ ಅದೆಲ್ಲ ಶಕ್ತಿ ಇದೆ. ನೀವು ರೈತರೆಲ್ಲ ಸಪೋರ್ಟ್ ಮಾಡಬೇಕು, ಪ್ರೊಡಕ್ಷನ್ನ ಜಾಸ್ತಿ ಮಾಡಬೇಕು, ಸೆರಿಕಲ್ಚರ್ನ ಬಿಡಬಾರ್ದು. ಇನ್ನೂ ಜಾಸ್ತಿ ಮಾಡಿ ಪ್ರೊಡಕ್ಷನ್ ಜಾಸ್ತಿ ಮಾಡಿದಾಗ ನಮ್ಗೆ ಯಾಕೆ ಬೇಕಾಗುತ್ತೆ ಬೇರೆ ದೇಶದ್ದು? ನಾವು ಮಾಡ್ಕೊಬೋದಲ್ಲ. ಆತ್ಮನಿರ್ಭರ್ ಅಂತ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಅದ್ರ ಬಗ್ಗೆ ಹೇಳ್ತಾರೆ. ನಾವು ಅದನ್ನ ಒಟ್ಟುಗೂಡಿ ಅದನ್ನ ನಿಜ ತಗೊಂಡು ಬರೋಣ. ಥ್ಯಾಂಕ್ ಯು. ಈಗ ನಮ್ಮ ರೇಷ್ಮೆ ಮಂಡಳಿ ಕೃಷಿಯಿಂದ ಆದಷ್ಟು ಮಾಹಿತಿ, ಅಂದರೆ ಈಗ ಜನರಲ್ ಫಾರ್ಮರ್ಸ್ ಕೊಡೋದು ಇನ್ಫಾರ್ಮೇಶನ್ಗೂ ನೀವು ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡೋ ಇನ್ಫಾರ್ಮೇಶನ್ಗೂ ತುಂಬ ವ್ಯತ್ಯಾಸ ಇರುತ್ತೆ. ಅಂದರೆ ಪರ್ಫೆಕ್ಟ್ ಆಗಿ ನಮ್ಮ ಫಾರ್ಮರ್ಸ್ಗೆ, ರೇಷ್ಮೆ ಕೃಷಿಕರಿಗೆ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ, ನಮ್ಮ ವೀಕ್ಷಕರ ಕಡೆಯಿಂದ ಧನ್ಯವಾದಗಳು. ಧನ್ಯವಾದಗಳು ಸರ್, ಧನ್ಯವಾದಗಳು.